ಬೆಂಗಳೂರಿನಲ್ಲಿ ಇರೋ ಬರೋ ಎಲ್ಲ ಗುಂಡಿಗಳನ್ನು ಮುಚ್ಚಿಬಿಡ್ತೀವಿ ಅಂತ ತಮಗೆ ತಾವೇ ಡೆಡ್ಲೈನ್ ಹಾಕ್ಕೊಂಡಿದ್ರು BBMP ಅವರು. ಆದರೆ ಮುಂಗಾರು ಮಳೆ ಶುರುವಾದರೂ ಕೂಡ ಬಂದ್ ಆಗ್ತಾ ಇಲ್ಲ ಗುಂಡಿಗಳು. ಗುಂಡಿ ಗಂಡಾಂತರ ಹಾಗೆ ಮುಂದುವರಿತಾ ಇದೆ. ಗುಂಡಿ ಮುಚ್ಚುವಲ್ಲಿ ವಿಫಲವಾಗಿದೆ BBMP. ಅದರ ಬಂದಿದ್ದಲ್ಲಿ ಸಮರ್ಥನೆ ಬೇರೆ. ಇಡೀ ಬೆಂಗಳೂರಿನಲ್ಲಿ ಇರೋದೇ ಬರೀ 500 ಗುಂಡಿ ಅಂತೆ. ಒಂದು ರೋಡಲ್ಲಿ ತೋರಿಸ್ಬೋದು ಇದನ್ನು, ಈ 500 ಗುಂಡಿ ಲೆಕ್ಕಾಚಾರ. ಮಾನ್ಯ ಮುಖ್ಯ ಆಯುಕ್ತ ತುಷಾರ್ ಗುರುನಾಥ್ ಅವರು ಕೊಟ್ಟಿರ್ತಕ್ಕಂಥ ಉತ್ತರ. 2 ಬಾರಿ ಗಡುವು ಕೊಟ್ಟರೆ ರಸ್ತೆ ಗುಂಡಿ ಮುಚ್ಚಿಲ್ಲ ಪಾಲಿಕೆ. ಸೊ ಈ ವಲಯವಾರು ಗುಂಡಿಗಳು ಎಷ್ಟಿದೆ ಅಂತಕ್ಕಂಥದ್ದು ಆ್ಯಕ್ಚುಯಲ್ ಆಗಿ ನಾವು ಹೇಳಬೇಕು. ಅಂದರೆ ಇವ್ರ ಲೆಕ್ಕದಲ್ಲಿ ಗುಂಡಿ ಅಂತಂದರೆ ಇಷ್ಟೇ ಅಗಲ ಇರಬೇಕು, ಇಷ್ಟೇ ಆಳ ಇರಬೇಕು ಅಂತೆಲ್ಲ ಇದೆ. ಪೂರ್ವ ವಲಯದಲ್ಲಿ 392 ಗುಂಡಿಗಳನ್ನು ಮುಚ್ಚಬೇಕಾಗಿದೆ, ಇನ್ನೂ ಕೂಡ ಮುಚ್ಚಿಲ್ಲ. ಪಶ್ಚಿಮ ವಲಯದಲ್ಲಿ 323 ಗುಂಡಿಗಳು ಇನ್ನೂ ಇದೆ. ಅಂದರೆ BBMP ಲೆಕ್ಕದ ಪ್ರಕಾರನೇ ನಾವು ಹೇಳ್ತಾ ಇರೋದು. ದಕ್ಷಿಣ ವಲಯದಲ್ಲಿ 180 ಗುಂಡಿಗಳು ಇನ್ನೂ ಹಾಗೇ ಇದೆ, ಮುಚ್ಚಿಲ್ಲ. ಬೊಮ್ಮನಹಳ್ಳಿಯಲ್ಲಿ 230 ಗುಂಡಿಗಳು ಕಂಡು ಬಂದಿದೆ. ಡೆಡ್ಲೈನ್ ಕೊಟ್ಟರು, ಇದನ್ನು ಕ್ಲೋಸ್ ಮಾಡೋಕ್ಕಾಗಿಲ್ಲ. RR ನಗರ ವಲಯದಲ್ಲಿ 186, ಯಲಹಂಕ ವಲಯದಲ್ಲಿ 91, ಇವೆಲ್ಲ ಸಣ್ಣ ಸಣ್ಣ ವಲಯಗಳು. ದಾಸರಹಳ್ಳಿಯಲ್ಲಿ 81, ಮಹದೇವಪುರದಲ್ಲಿ 90, ಇಷ್ಟು ಗುಂಡಿಗಳನ್ನು ಮುಚ್ಚಬೇಕಾಗಿದೆ. ಆದರೆ ನೀವು BBMP ಆಯುಕ್ತರನ್ನ ಕೇಳಿ, 500 ಗುಂಡಿ ಇದೆ ಅಷ್ಟೇ ಇಡೀ ಬೆಂಗಳೂರಲ್ಲಿ ಅಂತಾರೆ. ಹಾಗಾದರೆ ನಾವು ರೋಡಲ್ಲಿ ಓಡಾಡಬೇಕಾದ್ರೆಲ್ಲ ಸಿಗುತ್ತಲ್ಲ, ಅದನ್ನ ಏನನ್ಬೇಕು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಗುಂಡಿನ ಅಲ್ವಾ ಅಂತ. ನಾವು ಸಾವಿರಾರು ರಸ್ತೆಗಳ ಗುಂಡಿಯನ್ನು ಮುಚ್ತಾ ಇರ್ತೀವಿ ಮತ್ತು ಸರ್ವೆ ಮಾಡ್ತಾ ಇರ್ತೀವಿ. ಎವ್ರಿ ಟೈಮ್ ಒನ್ ಯಾವಾಗ ನಾವು ಮುಚ್ತಾ ಇರ್ತೀವಿ, ವಾರಕ್ಕೆ ಒಂದ್ಸಲ ಅಟ್ಲೀಸ್ಟ್ ಹೊಸ ಸರ್ವೆನೂ ಮಾಡಬೇಕು ಅಂತ ಇದೆ. ಸುಮಾರು ಈಗಾಗಲೇ ನಾವು ಹಳೆಯದು ಏನಿತ್ತು 5000 ಪ್ಲಸ್ 2000 7-8,000 ಮಾಡಿದ್ದೀವಿ. ಈಗಲೂ ನಮ್ಮ ಹತ್ರ 500 ಆಡ್ ಗುಂಡಿಗಳನ್ನು ಮುಚ್ಚಬೇಕಾಗಿರುತ್ತೆ ವಾರ್ಡ್ಗಳಲ್ಲಿ, ಮತ್ತು ಅರೌಂಡ್ 50 ಗುಂಡಿಗಳು ಮುಚ್ಚಬೇಕು ಇಂದ ಮೇಜರ್ ರೋಡ್ಸ್ನಲ್ಲಿ. ಅದು ಮಾಡ್ತಾ ಇರ್ತೀವಿ, ಹೊಸ ಬರ್ತಾ ಇರುತ್ತದೆ. ಭಾಳಷ್ಟು ನಾವು ಸಾವಿರಾರು ರಸ್ತೆಗಳ ಗುಂಡಿಯನ್ನು ಮುಚ್ತಾ ಇರ್ತೀವಿ ಮತ್ತು ಸರ್ವೆ ಮಾಡ್ತಾ ಇರ್ತೀವಿ. ಎವ್ರಿ ಟೈಮ್ ಒನ್ ಯಾವಾಗ ನಾವು ಮುಚ್ತಾ ಇರ್ತೀವಿ, ವಾರಕ್ಕೆ ಒಂದ್ಸಲ ಅಟ್ಲೀಸ್ಟ್ ಹೊಸ ಸರ್ವೆನೂ ಮಾಡಬೇಕು ಅಂತ ಇದೆ. ಸುಮಾರು ಈಗಾಗಲೇ ನಾವು ಹಳೆಯದು ಏನಿತ್ತು 5000 ಪ್ಲಸ್ 2000 7-8,000 ಮಾಡಿದ್ದೀವಿ. ಈಗಲೂ ನಮ್ಮ ಹತ್ರ 500 ಆಡ್ ಗುಂಡಿಗಳನ್ನು ಮುಚ್ಚಬೇಕಾಗಿರುತ್ತೆ ವಾರ್ಡ್ಗಳಲ್ಲಿ, ಮತ್ತು ಅರೌಂಡ್ 50 ಗುಂಡಿಗಳು ಮುಚ್ಚಬೇಕು ಇಂದ ಮೇಜರ್ ರೋಡ್ಸ್ನಲ್ಲಿ. ಅದು ಮಾಡ್ತಾ ಇರ್ತೀವಿ, ಹೊಸ ಬರ್ತಾ ಇರುತ್ತದೆ. ಭಾಳಷ್ಟು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ BBMP ಹೇಳ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ರಸ್ತೆಗಳು ಬಲಿಗಾಗಿ ಬಾಯಿ ತೆರೆದು ಕಾಯ್ತಾ ಇದ್ದಾವೆ. ಬರೀ 500 ಗುಂಡಿ ಅಷ್ಟೇ ಬಾಕಿ ಇರೋದು ಅಂತೇಳಿ ಮುಖ್ಯ ಆಯುಕ್ತರು ಹೇಳ್ತಾರೆ. ನಿಜಕ್ಕೂ 500 ಗುಂಡಿ ಅಂತ ಹೇಳಿದ್ರೆ ಯಾರಾದರೂ ನಗಾಡ್ತಾರೆ. ಇದಕ್ಕಿಂತ ಜಾಸ್ತಿನೇ ಇದ್ದಾವೆ. ಮೆಜೆಸ್ಟಿಕ್ನ ಮುಖ್ಯ ರಸ್ತೆಯಲ್ಲೇ ರಸ್ತೆ ಗುಂಡಿಗಳು ಬಿದ್ದಿದೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲೇ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರು ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿವೆ. ಒಂದಲ್ಲ ಎರಡಲ್ಲ, ಈ ಜಾಗದಲ್ಲೇ ಸುಮಾರು ಒಂದು 4-5 ಗುಂಡಿಗಳು ಇಲ್ಲೇ ನಮಗೆ ಕಾಣ ಸಿಗ್ತಾ ಇದ್ದಾವೆ. ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ನೋಡ್ಬೋದಾಗಿದೆ. ದೊಡ್ಡ ದೊಡ್ಡ ಗುಂಡಿಗಳು ಇಲ್ಲಿ ಬಿದ್ದಿವೆ. ಅದರ ಒಳಗಡೆ BMTC ಬಸ್ಗಳು ಇಳಿದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಇರಬೇಕಾದ್ರೆ ಇದು BMTCಗಾದರೂ ಬರಲಿ, BBMPಗಾದರೂ ಬರಲಿ, ಅವರು ಹೊಂದಾಣಿಕೆಯಿಂದಾಗಿ ಗುಂಡಿಯನ್ನು ಮುಚ್ಚಬೇಕಾಗತ್ತೆ. ಇಲ್ಲದೆ ಹೋದರೆ ಅಪಾಯ ಆಗುತ್ತೆ. ಒಟ್ಟಾರೆ BBMPಯ ನಿರ್ಲಕ್ಷ್ಯಕ್ಕೆ ರಸ್ತೆ ಗುಂಡಿಗಳು ಇನ್ನೂ ಮುಚ್ಚಿಲ್ಲ. ಕೂಡಲೇ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅವನ್ನ ಮುಚ್ಚಬೇಕಾಗತ್ತೆ. ನಾವು ಮುಚ್ತಾ ಇದ್ದೇವೆ, ಬರೀ 500 ಅಷ್ಟೇ ಬಾಕಿ ಇದ್ದಾವೆ ಅಂತಂದರೆ ನಿಜಕ್ಕೂ ಯಾರೂ ಕೂಡ ನಂಬಲ್ಲ. ಬೆಂಗಳೂರಿನಲ್ಲಿ ಸಾವಿರಾರು ಗುಂಡಿಗಳಿವೆ, ಅವನ್ನ ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಇಲ್ಲೇ ಹೋದರೆ ಜನ ಬಿದ್ದು ಗಾಯಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಪಾಡದಲ್ಲ, ಪಬ್ಲಿಕ್ TV ಬೆಂಗಳೂರು.